ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫೋಕ್ ಸಿಂಗರ್ ಹಾಗೆ ಜನಪ್ರಿಯರಾದ ಮಂಗ್ಲಿ ಈಗ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ತಮ್ಮ ಅದ್ಭುತ ಧ್ವನಿಯಿಂದ ಅನೇಕ ಹೃದಯ ಸ್ಪರ್ಶಿ ಗೀತೆಗಳನ್ನು ಹಾಡಿದ ಅವರು ಈಗ ಜೈಲಿಗೆ ಹೋಗುವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಬರ್ತ್ಡೇ ಕಾರ್ಯಕ್ರಮದ ಹೆಸರಿನಲ್ಲಿ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳಿಗೆ ಗಾಂಜಾ ಪೂರೈಸಿದ ಹಿನ್ನೆಲೆಯಲ್ಲಿ ಈ ವಿವಾದ ಉಂಟಾಗಿದೆ. ಇತ್ತೀಚೆಗೆ ಸದಾಚಾರದ ವ್ಯಕ್ತಿಯಾಗಿ ಕಂಡುಬಂದ ಈಕೆ ಈಗ ಈ ನಶೆಗೆ ಹೇಗೆ ಒಪ್ಪಿಕೊಂಡರು? ಆ ಪಾರ್ಟಿಯಲ್ಲಿ ಭಾಗವಹಿಸಿದವರು ಯಾರು? ಮಂಗ್ಲಿ ಅಲ್ಲಿ ಎಂತೆಂತೂ ಸಿಕ್ಕಿಬಿದ್ದಿದ್ರು? ಅವರು ಡ್ರಗ್ಸ್ ತೆಗೆದಿದ್ರಾ ಅಥವಾ ಇಲ್ಲವೋ ಎಂಬ ಪ್ರಶ್ನೆಗಳು ಈಗ ಚರ್ಚೆಗೆ ಒಳಪಟ್ಟಿವೆ. ತೆಲಂಗಾಣ ಫೋಕ್ ಸಾಂಗ್ಸ್ ಎನ್ನುತ್ತಾರೆ ಎಂದರೆ ತಕ್ಷಣ ನೆನಪಾಗುವ ಹೆಸರೇ ಮಂಗ್ಲಿ. ಅವರು ಅನೇಕ ಸಾಂಸ್ಕೃತಿಕ ಗೀತೆಗಳ ಮೂಲಕ ಹಾಗೂ ಚಿತ್ರಗೀತೆಗಳಿಂದ ಜನರ ಹೃದಯ ಗೆದ್ದಿದ್ದಾರೆ. ಸಿಂಗರ್ ಆಗುವ ಮೊದಲು ಆಂಕರ್ ಆಗಿಯೂ ಅವರು ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ನಂತರ ಸಿಂಗರ್ ಆಗಿ ಖ್ಯಾತಿ ಪಡೆದ ಅವರು ತಮ್ಮ ಜೀವನ ಶೈಲಿಯಲ್ಲಿ ಬಹುಮಾನವಾದ ಬದಲಾವಣೆ ಕಂಡಿದ್ದಾರೆ. ಸಾಮಾನ್ಯ ಬದುಕಿನಿಂದ ಐಶ್ವರ್ಯವಂತ ಜೀವನಕ್ಕೆ ಕಾಲಿಟ್ಟ ಮಂಗ್ಲಿ ಹೊಸ ಅಭ್ಯಾಸವನ್ನು ಪಡೆದು ಅವುಗಳ ದಾಸರಾಗಿದ್ದಾರೆ. ಈ ಐಶ್ವರ್ಯವಂತ ಜೀವನವೇ ಈಗ ಅವರಿಗೆ ಕಂಟಕವಾಗಿದೆ. ಸಿನಿಮಾ ಉದ್ಯಮದಲ್ಲಿ ಖ್ಯಾತಿ ಆಗಿರುವುದರಿಂದ ಅವರು ಅನೇಕ ಸೆಲೆಬ್ರಿಟಿಗಳು ಹಾಗೂ ರಾಜಕೀಯ ಮುಖಂಡರ ಜೊತೆ ಸಂಪರ್ಕ ಬೆಳೆಸಿಕೊಂಡಿದ್ದಾರೆ. ಅವರು ಪಾರ್ಟಿಗಳಲ್ಲಿಯೂ ಆಗಾಗ್ಗೆ ಕಾಣಿಸಿಕೊಳ್ತಾ ಇರ್ತಾರೆ. ಜೂನ್ 10ರಂದು ಮಂಗ್ಲಿಯ ಜನ್ಮದಿನದ ಅಂಗವಾಗಿ ಚೇವೆಲ್ಲ ತ್ರಿಪುರ ರೆಸಾರ್ಟ್ನಲ್ಲಿ ಭರ್ಜರಿಯಾಗಿ ಪಾರ್ಟಿ ಆಯೋಜನೆ ಮಾಡಿದ್ರು. ಆ ಪಾರ್ಟಿಗೆ ಒಟ್ಟು 48 ಮಂದಿ ಸೆಲೆಬ್ರಿಟಿಗಳು ಮತ್ತು ರಾಜಕೀಯ ಮುಖಂಡರು ಭಾಗವಹಿಸಿದ್ರು. ಪಾರ್ಟಿಯ ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಚೇವೆಲ್ಲ ಪೊಲೀಸರು ಅಚ್ಚರಿಯಾದಂತೆ ಎಂಟ್ರಿ ನೀಡಿ ಮಂಗ್ಲಿಗೆ ದೊಡ್ಡ ಶಾಕ್ ಕೊಟ್ರು. ಆ ಪಾರ್ಟಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿದೇಶಿ ಮದ್ಯ ಹಾಗೂ ಗಾಂಜಾ ಪೂರೈಕೆ ಆಗಿರುವ ಮಾಹಿತಿ ಪೊಲೀಸರು ಪಡೆದಿದ್ರು. ಅದೇ ವೇಳೆಗೆ ಗಾಂಜಾ ಸೇವಿಸುತ್ತಿದ್ದ ದಾಮೋದರ್ ಎಂಬ ವ್ಯಕ್ತಿ ಕೂಡ ಸಿಕ್ಕಿಬಿದ್ದಿದ್ದರಿಂದ ಪೊಲೀಸರು ರೆಸಾರ್ಟ್ ಮೇಲೆ ದಾಳಿ ನಡೆಸಿ ಮದ್ಯ ಮತ್ತು ಗಾಂಜಾ ವಶಪಡಿಸಿಕೊಂಡ್ರು. ಪಾರ್ಟಿಯಲ್ಲಿದ್ದ ಎಲ್ಲ 48 ಜನರಿಗೂ ಡ್ರಗ್ಸ್ ಪರೀಕ್ಷೆ ಮಾಡಿದಾಗ 9 ಜನರಿಗೆ ಪಾಸಿಟಿವ್ ಎಂದು ದೃಢವಾಯಿತು. ಅನುಮತಿ ಇಲ್ಲದೆ ಡಿಜೆ ನಡೆಸಿರುವ ಕಾರಣದಿಂದ ಡಿಜೆ ಯಂತ್ರವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದರು. ಸಿಂಗರ್ ಮಂಗ್ಲಿ ಹಾಗೂ ತ್ರಿಪುರ ರೆಸಾರ್ಟ್ ಜಿಎಂ ಶಿವರಾಮಕೃಷ್ಣ ಅವರ ಮೇಲೆ NDPS ಆಕ್ಟ್ ಹಾಗೂ ಸೌಂಡ್ ಪೊಲ್ಯೂಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ರು. ಬಿಗ್ ಬಾಸ್, ದಿವಿ ಮತ್ತು ಕಾಸ್ಟಾ ಶ್ಯಾಮ್ ಸಹ ಪಾರ್ಟಿಯಲ್ಲಿ ಇದ್ರು ಎಂಬ ಮಾಹಿತಿ ಸಿಕ್ಕಿದ್ದು ಇನ್ನು ಕೆಲವು ಸೆಲೆಬ್ರಿಟಿಗಳ ಹೆಸರು ಬಹಿರಂಗ ಆಗಿಲ್ಲ. ಮಂಗ್ಲಿಗೂ ಡ್ರಗ್ಸ್ ಟೆಸ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಇದ್ದು ಅವರು ತೆಗೆದಿದ್ರಾ ಇಲ್ವೋ ಎಂಬುದು ಇನ್ನೂ ಖಚಿತವಾಗಿಲ್ಲ. ಈ ಅಕ್ರಮ ಕೆಲಸಗಳಲ್ಲಿ ತೊಡಗಿಕೊಂಡ ಕಾರಣ ಹಾಗೂ ಡ್ರಗ್ಸ್ ಸೇವನೆ ಸಾಬೀತಾದರೆ ಮಂಗ್ಲಿಗೆ ಜೈಲು ಅಂತೂ ಖಚಿತ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ತೆಲಂಗಾಣ ಸರ್ಕಾರ ಹೇಗೆ ಪ್ರತಿಕ್ರಿಯೆ ಮಾಡ್ತದೆ, ಮಂಗ್ಲಿಗೆ ಎಂತಹ ಶಿಕ್ಷೆ ವಿಧಿಸಲಾಗುತ್ತೆ ಎಂಬುದು ನಿರೀಕ್ಷೆಯ ವಿಷಯವಾಗಿದೆ. ಮಂಗ್ಲಿ ಪಡೆದಿರುವ ಪ್ರಶಸ್ತಿಗಳು ಏನು, ಮಂಗ್ಲಿಯ ಸಹೋದರಿಯರು ಯಾರು, ಇಂತಹ ಇನ್ನೂ ಹಲವಾರು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದು ಬರೋಣ. ಪಣಿಗಳು ಮಾಡ್ತಾ ಹಾಡು ಹಾಡುವುದು, ಹಾಡುಗಳಲ್ಲಿ ತನ್ನ ಹೃದಯವನ್ನು ಹರಡುವುದು ಮಂಗ್ಲಿಗೆ ಅಭ್ಯಾಸವಾಯಿತು. ಈ ಲಮಾಣಿ ಹಾಡುಗಳಲ್ಲಿ ಅವರು ತುಂಬ ಫೇಮಸ್. ಈ ಬಂಜಾರ ಜನಪದ ಪರಂಪರೆಯು ಮಂಗ್ಲಿಯ ರಕ್ತದಲ್ಲಿ ಮಿಶ್ರವಾಗಿದೆ. ತಾವು ಅನುಭವಿಸಿದ ಸಂಕಷ್ಟಗಳನ್ನೆಲ್ಲ ಮರೆತು ಹಾಡುಗಳ ಮೂಲಕ ಜೀವನವನ್ನು ಆಚರಿಸುತ್ತಿದ್ದಳು. ಇದೇ ಕಾರಣಕ್ಕಾಗಿ ಜನಪ್ರಿಯತೆ ಬಂದಾಗ ಸಹ ಅದು ತಕ್ಷಣವೇ ಮಂಗ್ಲಿಯ ಮನಸ್ಸನ್ನು ಬದಲಾಯಿಸಲಿಲ್ಲ. ಆದರೆ ಸಮಯದ ಹಾದಿಯಲ್ಲಿ ಯಶಸ್ಸು, ಪಾಪ್ಯುಲಾರಿಟಿ, ಕ್ರೇಜ್ ಇವೆಲ್ಲ ಮಂಗ್ಲಿಯ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದವು. ವೈವಿಧ್ಯಮಯ ಭಾಷೆಗಳಲ್ಲಿ ಹಾಡಿದ ಮಂಗ್ಲಿಯು ಭಾರತದ ಹಲವೆಡೆ ಹಾರಾಟ ಮಾಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ಲು. ಆದರೆ ಇದೀಗ ಗಾಂಜಾ ಪ್ರಕರಣದಲ್ಲಿ ಮಂಗ್ಲಿಯ ಹೆಸರು ಕೇಳಿ ಬಂದಿರುವುದು ಇಡೀ ಇಂಡಸ್ಟ್ರಿ ಶಾಕ್ ಆಗುವಂತೆ ಮಾಡಿದೆ. ಜನಪ್ರಿಯ ಗಾಯಕಿಯಾಗಿ ಹೊರಹೊಮ್ಮಿದ ಈ ತಾರೆಯು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಜನಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತನಿಖಾಧಿಕಾರಿಗಳು ನೀಡ್ತಾ ಇದ್ದಾರೆ. ಮಂಗ್ಲಿಗೆ ನಿಜವಾಗಿಯೂ ಡ್ರಗ್ಸ್ ತೆಗೆದುಕೊಂಡ್ರಾ ಅಥವಾ ಇಲ್ವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಡ್ರಗ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದರೆ ಆಕೆಯ ಮೇಲಿನ ಕಾನೂನು ಕ್ರಮಗಳು ಗಂಭೀರವಾಗಬಹುದು. ತೆಲಂಗಾಣ ಸರ್ಕಾರ ಈ ವಿಷಯದ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕು. ತಮಗೆ ಕಲ್ಪನೆಗೂ ಬರದಂತಹ ಪ್ರಕರಣವೊಂದರಲ್ಲಿ ಹೆಸರು ತಂದುಕೊಂಡಿರುವ ಮಂಗ್ಲಿಗೆ ಯಾವ ಶಿಕ್ಷೆ ವಿಧಿಸಲಾಗುತ್ತೋ ಹಾಗೂ ಇಡೀ ಸಂಗೀತ ಲೋಕ ಈ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡುತ್ತೆ ಎಂಬುದನ್ನು ಸಮಯವೇ ತೋರುತ್ತೆ.
ಮಂಗ್ಲಿಗೆ ಸೇರಿದ ಹೊಸತೊಂದು ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ದೃಶ್ಯದಲ್ಲಿ ಮಂಗ್ಲಿಯು ಕೆಲವರೊಂದಿಗೆ ಕುಳಿತಿರುವುದು, ನಗುತ್ತಿರುವುದು, ಆದರೆ ಅವರ ಜೊತೆಗಿದ್ದ ವಾತಾವರಣವು ಅನುಮಾನಾಸ್ಪದ ಆಗಿದೆ ಎಂಬ ಅಭಿಪ್ರಾಯವನ್ನು ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಆ ವಿಡಿಯೋ ನೋಡಿ ಶಾಕ್ ಆಗಿದ್ದಾರೆ. ಈ ವಿಡಿಯೋ ಕ್ಲಿಪ್ನಿಂದ ಮಂಗ್ಲಿಯ ಮೇಲಿನ ಅನುಮಾನಗಳು ಮತ್ತಷ್ಟು ಗಂಭೀರ ಆಗ್ತವೆ. ಇದರಿಂದ ಪೊಲೀಸ್ ಇಲಾಖೆ ಈಗ ಆ ದೃಶ್ಯದ ಕುರಿತಾಗಿ ತನಿಖೆ ಆರಂಭ ಮಾಡಿದೆ. ಮಂಗ್ಲಿಯ ಸಂಪರ್ಕದಲ್ಲಿದ್ದ ಕೆಲ ವ್ಯಕ್ತಿಗಳನ್ನು ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಡ್ರಗ್ಸ್ ಜಾಲದಲ್ಲಿ ಮಂಗ್ಲಿ ಎಷ್ಟು ದೂರದವರೆಗೆ ಭಾಗಿಯಾಗಿದ್ಲು, ಎಷ್ಟೊತ್ತು ಇದ್ಲು ಎಂಬುದನ್ನು ಕೂಡ ಹೊರಹಾಕಲು ಈ ತನಿಖೆ ಉದ್ದೇಶ ಆಗಿದೆ. ಜನಪ್ರಿಯ ಜನಪದ ಸಂಗೀತದ ಹೆಸರಿನಲ್ಲಿ ಪಟಪಟನೆ ಚಿಮ್ಮಿದ ಈ ತಾರೆ ಈಗ ಅಪರಾಧದ ವಲಯದಲ್ಲಿ ಸಿಲುಕಿದ್ದಾಳೆ ಎನ್ನುವುದು ದುಃಖದ ವಿಷಯ. ಸಂಸ್ಕೃತಿಯ ಪ್ರತಿಭಾವನೆಗೂ ಮಂಗ್ಲಿಯ ಹಾಡುಗಳಲ್ಲಿ ಸ್ಪಷ್ಟತೆ ಇತ್ತು. ಆದರೆ ಇಂದಿನ ಸುದ್ದಿ ಆಕೆಯ ಈ ಅಭಿಮಾನಿ ವಲಯಕ್ಕೆ ನಂಬಲಾಗದಂತಹ ನೋವನ್ನು ಉಂಟು ಮಾಡುತ್ತಿದೆ. ಈ ಪ್ರಕರಣದಲ್ಲಿ ಮಂಗ್ಲಿಗೆ ಯಾವುದೇ ಜಾಮೀನು ಸಿಗುವುದಿಲ್ಲ ಎನ್ನಲಾಗ್ತಾ ಇದೆ. ಪೊಲೀಸರು ಈಗ ಶಕ್ತಿಪೂರ್ವಕವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ವ್ಯಕ್ತಿಗಳ ಹೆಸರುಗಳು ಕೂಡ ಈ ಪ್ರಕರಣಗಳಲ್ಲಿ ಹೊರಬರುವ ಸಾಧ್ಯತೆ ಇದೆ. ಈ ಹಿಂದೆ ಜನಪದ ಲೋಕದಲ್ಲಿ ಮಂಗ್ಲಿ ಗೆದ್ದ ಪ್ರಭಾವ ಇಂದಿನ ಈ ಘಟನೆಯ ಬಳಿಕ ಸಂಪೂರ್ಣವಾಗಿ ಕುಸಿತಕ್ಕೊಳಗಾಗಬಹುದು. ಆಕೆಯ ಮೇಲಿದ್ದ ನಂಬಿಕೆ, ಗೌರವ ಎಲ್ಲವೂ ಹಾಳಾಗಿ ಹರಿದು ಹೋಗುತ್ತಿದೆ. ಒಂದು ಕಾಲದಲ್ಲಿ ಮಂಗ್ಲಿಯ ಹಾಡುಗಳು ಊರೂರಿಗೂ ಕೇಳಿ ಬರ್ತಾ ಇದ್ವು. ಆದರೆ ಇಂದಿನ ಈ ಸುದ್ದಿಯು ಆ ಮಂಗ್ಲಿಯ ಎಲ್ಲ ಸಾಧನೆಗಳು ಮೇಲೂ ಮಸಿಯನ್ನು ಉಂಟು ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಮಂಗ್ಲಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲವರು ಆಕೆಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಹೇಳಿದ್ದೇ ಹಬ್ಬ, ತೋರಿಸಿದ್ದೇ ಪಾಪ ಎಂಬ ಚಾಟುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಹಲವು ಅಭಿಮಾನಿಗಳು ತಾವು ಭಾವಿಸಿದ್ದ ಮಂಗ್ಲಿ ಇವಳಲ್ಲ ಎಂಬ ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗ್ಲಿ ವಿರುದ್ಧದ ತನಿಖೆ ಈಗ ಮತ್ತಷ್ಟು ಗಂಭೀರ ಹಂತಕ್ಕೆ ಏರಿದೆ. ಮಾದಕ ವಸ್ತುಗಳ ಬಳಕೆ ಮಾತ್ರವಲ್ಲ, ಅವುಗಳನ್ನು ಪೂರೈಸಿದ ಶಂಕಿತರು ಯಾರು ಎಂಬುದನ್ನು ಪೊಲೀಸರ ಗಮನ ಕೊಡ್ತಾ ಇದ್ದಾರೆ. ಈ ಪ್ರಕರಣ ರಾಜ್ಯದಾದ್ಯಂತ ಸಂಚಲನೆಯನ್ನು ಉಂಟು ಮಾಡಿದ್ದು, ಸುದ್ದಿ ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ನಿರಂತರವಾಗಿ ಅಪ್ಡೇಟ್ ನೀಡ್ತಾನೆ ಇದ್ದಾವೆ. ಇದೇ ಸಮಯದಲ್ಲಿ ಮಂಗ್ಲಿಯ ಕುಟುಂಬದವರು ಮಾಧ್ಯಮದವರ ಮುಂದೆ ಬರುವುದನ್ನು ತಡಿತಾ ಇದ್ದಾರೆ. ಕುಟುಂಬದವರು ಆಕೆಗೆ ಇನ್ನೂ ಸಹ ಬೆಂಬಲ ನೀಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಜನರ ಧಿಕ್ಕಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಈ ಘಟನೆಯು ಪರಿಣಾಮವಾಗಿ ಮಂಗ್ಲಿಯ ಮುಂದಿನ ಚಲನಚಿತ್ರ ಗೀತೆಗಳು ಮತ್ತು ಶೋಗಳನ್ನೆಲ್ಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಕೆಲವು ನಿರ್ಮಾಪಕರು ಆಕೆಯೊಂದಿಗೆ ಕೈಜೋಡಿಸಿದ್ದನ್ನು ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಂಗ್ಲಿಯ ಭವಿಷ್ಯ ಇದೀಗ ಅಪರಿಚಿತದ ತುದಿಯಲ್ಲಿ. ಒಬ್ಬ ಹಾಡುಗಾರ್ತಿ ಮೇಲೆ ದಾಖಲಾಗಿರುವ ಪ್ರಕರಣ ಇದು ಒಂದು ಸಮಾಜದ ನೈತಿಕತೆಯ ಮೇಲೆಯೂ ಪ್ರಶ್ನೆ ಎತ್ತುತ್ತಿದೆ. ಹೆಸರಿನಲ್ಲಿ, ಖ್ಯಾತಿಯಲ್ಲಿ, ಹಿರಿಮೆಯಲ್ಲಿ ತೇಲುತ್ತಿದ್ದ ಮಂಗ್ಲಿಯಂತೆ ಎಷ್ಟು ಜನ ಸೆಲೆಬ್ರಿಟಿಗಳು ಹೊರಗೆ ಪವಿತ್ರತೆಯ ಮುಖವಾಡ ಧರಿಸಿ ಒಳಗೆ ಭಿನ್ನ ಜೀವನ ನಡೆಸ್ತಾ ಇದ್ದಾರೆ ಎಂಬ ಆತಂಕ ಜನರಲ್ಲಿ ಮೂಡಿದೆ. ಮಂಗ್ಲಿಗೆ ಬೇರೊಂದು ಪ್ರಕರಣದಲ್ಲಿ ಜಾಮೀನಿನಲ್ಲಿ ಬಿಡುಗಡೆ ದೊರೆತಿದ್ದು, ಇದೀಗ ಮತ್ತೆ 16 ಆರೋಪಗಳು ಎತ್ತಲ್ಪಟ್ಟಿವೆ. ಇದೀಗ ಪೊಲೀಸರು ಆಕೆಯ ಸಿಗ್ನಲ್, ಮೆಸೇಜ್, ಫೋನ್ ಕಾಲ್ ರೆಕಾರ್ಡ್ಗಳನ್ನು ವಿಸ್ತೃತವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ ತಮಾಸೆಗಷ್ಟೆಂದು ಮಾಡಿದ ತಪ್ಪುಗಳು ಇಂದಿಗೆ ಜೀವನವನ್ನೇ ಹಾಳು ಮಾಡುವ ಹಂತಕ್ಕೆ ತಲುಪಿವೆ. ಅದರೊಳಗೆ ಮಂಗ್ಲಿಯ ಕೆಲವು ಹಳೆಯ ಫೋಟೋಗಳು ಕೂಡ ಮತ್ತು ವಿಡಿಯೋಗಳು ಕೂಡ ಈಗ ಮತ್ತೆ ವೈರಲ್ ಆಗ್ತಾ ಇವೆ. ಜನರು ಆಕೆಯ ಹಿಂದಿನ ನಡೆಗಳನ್ನು ಕಣ್ಗಾವಲು ಇಟ್ಟುಕೊಂಡು ನೋಡ್ತಾ ಇದ್ದಾರೆ. ಕೆಲವು ನಟರು, ಗಾಯಕರು ಕೂಡ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ನೀಡಿದ್ದು, ಕಲೆಗಾರರು ಮಾದರಿ ವ್ಯಕ್ತಿಗಳಾಗಿರಬೇಕೇ ಹೊರತು ಈ ಥರ ಮಾಡಬಾರದು ಎಂಬ ಸಂದೇಶ ನೀಡಿದ್ದಾರೆ. ಈ ಎಲ್ಲ ಘಟನಾಕ್ರಮಗಳ ಮಧ್ಯೆ ಮಂಗ್ಲಿ ಮಾತ್ರ ಇನ್ನೂ ಮಾಧ್ಯಮದ ಮುಂದೆ ಬರುವುದಿಲ್ಲ. ಅವರ ಪರವಾಗಿ ವಕೀಲರು ಹೇಳ್ತಾ ಇದ್ದಾರೆ, ಈ ಎಲ್ಲ ಆರೋಪಗಳು ಸಾಬೀತಾಗಿಲ್ಲ. ಸಾಮಾಜಿಕ ಮಾಧ್ಯಮದ ತೀರ್ಪು ಅಷ್ಟೇ, ಇದು ನ್ಯಾಯವಲ್ಲ. ನ್ಯಾಯಾಲಯದ ತೀರ್ಪಿಗೆ ನಾವು ಎದುರು ನೋಡ್ತಾ ಇದ್ದೇವೆ. ಇಷ್ಟು ಪ್ರಪಂಚ ಮೌನದ ನಡುವೆಯೂ ಒಂದು ಪ್ರಶ್ನೆ ಉಳಿಯುತ್ತಾ ಇದೆ. ಜನಪ್ರಿಯತೆಯ ಜವಾಬ್ದಾರಿ ಎಷ್ಟು ದೊಡ್ಡದು? ಒಂದು ವ್ಯಕ್ತಿಯ ಪಾಠ, ತಪ್ಪು ಮತ್ತು ಪತನದ ಕತೆ ಇಡೀ ಸಮಾಜದ ಪ್ರತಿಬಿಂಬ ಆಗಬಹುದೇ? ಇದನ್ನೇ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.